ಟಿಕೆಟ್ ಕೊಡಬೇಕಾದ್ರೆ ಕೇಳ್ತಾರೆ ಯಾವ ಜನಾಂಗ ಇದ್ದಾರೆ ಆ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ವ್ಯವಸ್ಥೆನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ವ್ಯವಸ್ಥೆಗಳ ಮಧ್ಯದಲ್ಲೂ ಕೂಡ ಕೇವಲ 100-200 ಮತದಾರರ ಸಂಖ್ಯೆಯನ್ನು ಇಟ್ಕೊಂಡು, ಅವರ ಜಾತಿಯ ಮತದಾರರ ಸಂಖ್ಯೆಯನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಒಂದೇ ಕ್ಷೇತ್ರದಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಡಿ ಸುಧಾಕರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅಧ್ಯಕ್ಷೆ, ಅವರು ಪ್ರಮುಖವಾಗಿ ಅವರಲ್ಲಿ ಇದ್ದಂಥ ವಿಚಾರ ಏನಂದ್ರೆ, ಚಿತ್ರದುರ್ಗ ಬರದ ನಾಡು, ಮಳೆ ಸ್ವಲ್ಪ ಕಡಿಮೆ ಚಿತ್ರದುರ್ಗದಲ್ಲಿ. ಇಂಥ ಬರದ ನಾಡಿಗೆ ನೀರನ್ನು ಹರಿಸಬೇಕು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಅಂತೇಳಿ ಬಹಳ ಶ್ರಮಪಟ್ಟು ಆ ಕೆಲಸವನ್ನ ಕಾರ್ಯಗತ ಮಾಡಿದ್ರು. ಆದರೆ ಅದನ್ನ ಸಾಂಕೇತಿಕವಾಗಿ ಅದನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆದರೆ ಅದನ್ನ ಸಂಪೂರ್ಣವಾಗಿ ಇದನ್ನ ಕಣ್ತುಂಬಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ನಿಧನರಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಬೇಸರದ ವಿಚಾರ. ಯಾವಾಗಲೂ ಕೂಡ ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ನೀರನ್ನು ಹರಿಸಲೇಬೇಕು, ಈ ಕ್ಷೇತ್ರದಲ್ಲಿ ನಾವು ಬಲವಾಗಿ, ಚಿತ್ರದುರ್ಗದಲ್ಲಿ ನಾವು ಬಲವಾಗಿ ರಾಜಕಾರಣ ಮಾಡಬೇಕು ಅಂತಂದ್ರೆ ನೀರನ್ನು ಹರಿಸಲೇಬೇಕು ಅಂತಕ್ಕಂಥ ವಿಚಾರವಾಗಿ ಯಾವಾಗಲೂ ಚರ್ಚೆ ಮಾಡ್ತಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆದರು. ಆದರೆ ಅದು ಇನ್ನೂ ಸಂಪೂರ್ಣ ಆಗಬೇಕು, ಇನ್ನೂ ಅದು ಉದ್ಘಾಟನೆ ಆಗಿಲ್ಲ ಅಂತ ಕಾಣಿಸ್ತದೆ. ಆದರೆ ಮುಖ್ಯಮಂತ್ರಿಗಳು ಬಹುಶಃ ಅದಕ್ಕೆ ಅವರ ಹೆಸರನ್ನ ಇಡ್ತಾ ಇರ್ತಕ್ಕಂಥದ್ದು ಕೂಡ ಬಹಳ ಸಂತೋಷದ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ತಾ, ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ ಅಂತಕ್ಕಂಥದ್ದನ್ನು ಹೇಳಿ, ಇನ್ನ ಸನ್ಮಾನ್ಯ ವೆಂಕಟರಮಣಪ್ಪನವರು ಅಧ್ಯಕ್ಷ, ಒಂದೇ ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ತೀನಿ. ನಾವು ಅವಾಗ ಜನತಾದಳದಲ್ಲಿದ್ದೋ, ಅವಾಗ ಬಿಜೆಪಿಯ ಸರ್ಕಾರ ಇತ್ತು. ಉಪಚುನಾವಣೆ ಚನ್ನಪಟ್ಟಣದಲ್ಲಿ ರಾಜೀನಾಮೆಯನ್ನು ಕೊಡಿಸಿ ಯೋಗೀಶ್ಗೆ ವೆಂಕಟರಮಣಪ್ಪನವರು ಅವರೆಲ್ಲ ಚುನಾವಣೆಗೆ ಬಂದಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಅವಾಗ ಉಸ್ತುವಾರಿ ಸಚಿವರಾಗಿದ್ದರು ನಮ್ಮ ಜಿಲ್ಲೆಗೆ. ಅವ್ರ ಜೊತೆಯಲ್ಲಿ ವೆಂಕಟರಮಣಪ್ಪನವ್ರ ಜೊತೆಯಲ್ಲಿ ಬಹುಶಃ ಮುನ್ರಾಜ್ ಅವರು ಇದ್ರು, ನಮ್ಮ ದಾಸರಳ್ಳಿ ಶಾಸಕರು ಮುನ್ರಾಜ್ ಅವರು ಇದ್ರು. 5 ಗಂಟೆ ಕಡೆ ಚುನಾವಣಾ ಆ ಒಂದು ಪ್ರಚಾರದ ಸಮಯ 5 ಗಂಟೆ ಮುಗಿದೋಗಿತ್ತು. ಚನ್ನಪಟ್ಟಣದಲ್ಲಿ ಅವರು ಬಂದು ಇನ್ನು ಮುಗಿದು 5 ಗಂಟೆ ಆದ್ರೂ ಕೂಡ ಅವ್ರು ಬಂದಲ್ಲಿ ಪ್ರಚಾರ ಮಾಡ್ತಿದ್ರು. ಅಲ್ಲಿ ಹೋಗಿ ಹುಡುಗರುಗಳು ಗಲಾಟೆ ಮಾಡ್ಬಿಟ್ರು. ಅವ್ರ ಮೇಲೆ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಏನೂ ಮಾತಾಡದೆ ಹೊರಟೋದ್ರು. ಮತ್ತೆ ಶಾಸನ ಸಭೆಯನ್ನ ಕರೆದಾಗ ನಾನು ಬಂದಾಗ ನಾವು ಅಲ್ಲಿ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದೆ. ನನ್ನ ಮೇಲೆ ಗಲಾಟೆ ಮಾಡಿದ್ರು. ನೀನೊಬ್ಬ ಗೂಂಡಾ MLA, ನೀನು ನಮ್ಮ ಮೇಲೆ ಯಾಕೆ ಗಲಾಟೆ ಮಾಡಿಸ್ತೀನಿ ನೀನು ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿದ್ರು. ನಾನು ಹೇಳಿದೆ, ನೀವು ಕಂಪ್ಲೇಂಟ್ ಕೊಡಕ್ಕಿಲ್ವಾ ಅಂತ ಹೇಳಿದೆ. ಹೌದು, ನೀನು ಬುದ್ಧಿವಂತ, 5 ಗಂಟೆ ಆಗೋಗಿತ್ತು, ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ರು, ನೀನು ಇಂಥ ಕೆಲಸ ಮಾಡಿಸ್ಬೋದಾ ಅಂತಕ್ಕಂಥ ಮಾತು ಅವತ್ತು ನಾನು ಅವ್ರು ನೋಡಿದೆ. ಅವ್ರ ಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ. ಆ ರೀತಿ ಅವರ ಒಂದು ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ. ಅವಳು ಬಹಳ ಅವರ ರಾಜಕೀಯ ಜೀವನದಲ್ಲಿ ಬಹಳ ಜನಪ್ರಿಯರಾಗಿ ಜನಸೇವೆಯನ್ನ ಮಾಡಿ ಅವರದೇ ಆದಂತ ಛಾಪನ್ನ ಮೂಡಿಸ್ತಕ್ಕಂಥದ್ದ ವ್ಯಕ್ತಿತ್ವ. ಅವರು ಕೂಡ ನಿಧನರಾಗಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ದುಃಖ ತಂದಿರತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷ ರಾಮಚಂದ್ರೇಗೌಡರು ಜನಸಂಘದಿಂದ ಅವರ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿದಂಥವ್ರು. ಬಿಜೆಪಿಯನ್ನ ಅತ್ಯಂತ ಆ ಸಂದರ್ಭ ಅಂತ ಸೂಕ್ತವಾದ ಸಂದರ್ಭ ಇರಲಿಲ್ಲ ಬಿಜೆಪಿಯನ್ನ ಕಟ್ಟಲಿಕ್ಕೆ. ಆ ಸಂದರ್ಭದಲ್ಲಿ ಬಿಜೆಪಿ ಅಂತಂದ್ರೆ ಅವತ್ತು ಯಡಿಯೂರಪ್ಪನವರು, ಈಶ್ವರಪ್ಪನವರು, ರಾಮಚಂದ್ರೇಗೌಡರು ಅಂತಾನೆ ಪ್ರತೀತಿ ಇರ್ತಕ್ಕಂಥದ್ದು. ನಾವು ಬಿಜೆಪಿಗೆ ಸೇರ್ಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ರವರ ಗ್ರಾಮ, ಅವ್ರ ಗ್ರಾಮದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಿಜೆಪಿಗೆ ಸೇರಿಸಿದ್ರು. ಅವಾಗ ನಾನು ಮೊದಲನೇದಾಗಿ ಬಿಜೆಪಿಗೆ ಸೇರಿದಾಗ ಆ ಊರು ಯಾವ್ದು ನಿಮ್ದು? ಜಾಲಹಳ್ಳಿ ಗ್ರಾಮದಲ್ಲಿ ಅನಂತಕುಮಾರ್ ಅವರು ಇದ್ರು. ಪ್ರಮುಖವಾಗಿ ರಾಮಚಂದ್ರೇಗೌಡರು ನಮ್ಮ ಸ್ವಲ್ಪ ಸಂಬಂಧಿಕರಲ್ವ ರಾಮಚಂದ್ರೇಗೌಡರು, ಅವರು ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಅವರ ಗ್ರಾಮದಲ್ಲಿ ನಮ್ಮನ್ನ ಬಿಜೆಪಿಗೆ ಸೇರಿಸ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂತೇನೆ. ಬಹಳ ಸರಳ ವ್ಯಕ್ತಿತ್ವ, ನೇರ ನಡೆ ನುಡಿ, ಮತ್ತೆ ಪಕ್ಷದ ಬಗ್ಗೆ ಬದ್ಧತೆಯನ್ನ ಇಟ್ಕೊಂಡಿದ್ದಂಥವ್ರು. ನಾನೊಂದ್ಸರಿ ಚುನಾವಣೆಯಲ್ಲಿ ಅವ್ರಿಗೆ ನಾವು ವಿರೋಧವಾಗಿ ಮಾಡಿದೋ, ಅವಾಗ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ MP ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಜನ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ರು. ನಾನು ಶಾಸಕ, ಅವಾಗ ಬಿಜೆಪಿ ಶಾಸಕ. ಅವ್ನು ಕಂಪ್ಲೇಂಟ್ ಕೊಟ್ರಿ ನೀವು ಹೈಕಮಾಂಡ್ಗೆ ಅಂತಂದ್ರೆ, ಅವನು ಒಬ್ಬನೇ ಏನ್ ಮಾಡ್ಲಿಲ್ಲ ಬಿಡ್ರಿ, ಎಲ್ಲಾರು ಮಾಡಿದ್ಕೆ ಸೋತೆ, ಪಾಪ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು ರಾಮಚಂದ್ರೇಗೌಡರು. ಮತ್ತೆ ಉತ್ತಮವಾದಂತ ವಾಕ್ಪಟ್ಟು, ಬಹಳ ಚೆನ್ನಾಗಿ ಭಾಷಣ ಮಾಡ್ತಿದ್ರು. ನಾವು ಅವ್ರನ್ನ ಭಾಷಣ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದೋ. ನಾನೇನಾದ್ರೂ 94ರಲ್ಲಿ ಶಾಸಕನಾಗಿದ್ದೇನೆ ಅಂತಂದ್ರೆ ಅವರ ಭಾಷಣಗಳ ಮುಖಾಂತರ ನಾನು ಶಾಸಕನಾದಂಥದ್ದು. ಬಹಳ ಪ್ರೀತಿಯಿಂದ ನಮ್ಮನ್ನ ಕಾಣಿದಂಥದ್ದು ಸನ್ಮಾನ್ಯ ರಾಮಚಂದ್ರೇಗೌಡರು. ಅವರು ಕೂಡ ನಿಧನರಾಗಿರ್ತಕ್ಕಂಥದ್ದು ಬಹಳ ನಮ್ಮ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ
ಅನೇಕ ಜನ ಮಾಜಿ ಶಾಸಕರುಗಳು, ಸಚಿವರುಗಳು ನಿಧನರಾಗಿರ್ತಕ್ಕಂಥದ್ದು. ಅವ್ರದೇ ಆದಂಥ ರೀತಿಯಲ್ಲಿ ಜನಸೇವೆಯನ್ನು ಮಾಡಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟೋಗಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ, ಮತ್ತೆ ಈ ಶ್ರೀಮತಿ ಎಸ್ ಜಾನಕಿ ಮತ್ತು ಶ್ರೀಮತಿ ಆಶಾ ಭೋಸ್ಲೆ ಅವರು ಈ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅವರ ಗಾಯನದ ಮುಖಾಂತರ ಅವರು ಜೀವಂತವಾಗಿ ಎಲ್ಲವನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಇವತ್ತು ಕೂಡ ಅವರ ಹಾಡುಗಳನ್ನ ಕೇಳಿದ್ರೆ ನಮ್ಗೆ ನಿಜವಾಗ್ಲೂ ಕೂಡ ಎಸ್ ಜಾನಕಿ ಅವರು ತಿರೋಗಿದಾರ ಅಂತಕ್ಕಂಥ ಭಾವನೆ ಬರ್ತದೆ. ಆ ರೀತಿಯಲ್ಲಿ ಅವರು ಗಾಯನ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥ ಹಾಡುಗಾರಿಕೆಯನ್ನು ಆಡಿದಂಥ ವ್ಯಕ್ತಿತ್ವವನ್ನು ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೆ ಕಡೆಯದಾಗಿ ಸನ್ಮಾನ್ಯ ಅಧ್ಯಕ್ಷರೇ ಶ್ರೀಮತಿ ಚೆನ್ನಮ್ಮನವರು, ಇವ್ರ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅವರು ಯಾವಾಗಲೂ ಕೂಡ ನಾವು ಅವ್ರ ಜೊತೆ ಇದ್ದೋ, ಅವ್ರ ಕೈ ತುತ್ತು ತಿಂದು ಬೆಳೆದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಯಾವಾಗ ಹೋದ್ರೂ ಕೂಡ ನಮಗೆ ಅತ್ಯಂತ ಗೌರವದಿಂದ ಆಧರಿಸಿ ಊಟ ಉಪಚಾರವನ್ನ ಮಾಡಿದಂಥ ವ್ಯಕ್ತಿತ್ವ ಅವ್ರದ್ದು. ಆದರೂ ನಾವು ಅವ್ರನ್ನ ಬಿಟ್ಟು ಆಚೆ ಬಂದೋ, ರಾಜಕೀಯ ಕಾರಣಗಳಿಂದ ಬಿಟ್ಟು ಆಚೆ ಬಂದರೂ ಕೂಡ ನಾವು ಯಾವಾಗ ಸಿಕ್ಕಿದ್ರು ಕೂಡ ಚೆನ್ನಾಗಿದ್ದೀರೇನಪ್ಪ, ಚೆನ್ನಾಗಿದ್ಯಾ, ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ದೊಡ್ಡತನದಿಂದ ನಮ್ಮನ್ನ ಮಾತಾಡ್ತಿರ್ತಂಥ ವ್ಯಕ್ತಿತ್ವವನ್ನ ಸನ್ಮಾನ್ಯ ಚೆನ್ನಮ್ಮನವರಲ್ಲಿ, ಶ್ರೀಮತಿ ಚೆನ್ನಮ್ಮನವರಲ್ಲಿ ನೋಡ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಗಾದೆ ಮಾತನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತ. ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ರು ಹೆಂಗಸು ಇರ್ತಾರೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಶ್ರೀಮತಿ ಚೆನ್ನಮ್ಮನವರು. ಅವರ ಕುಟುಂಬವನ್ನ ಎಂಥ ಸಂದರ್ಭದಲ್ಲೂ ಕೂಡ ಅಧೀರರಾಗದೆ ವಿಶೇಷವಾದಂಥ ರೀತಿಯಲ್ಲಿ ಪೋಷಿಸಿದಂಥವರು ಶ್ರೀಮತಿ ಚೆನ್ನಮ್ಮನವರು. ಅವರು ನಿಧನರಾದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಯಾರು ಕೂಡ ಪಕ್ಷವನ್ನ ನೆನಲ್ಲ. ನಾವೆಲ್ಲ ರಾಜಕೀಯವಾಗಿ ಸ್ವಲ್ಪ ನಾವು ಯಾವಾಗ ಕೂಡ ಜಿದ್ದಾಜಿದ್ದಿ ರಾಜಕಾರಣವನ್ನ ಮಾಡಿದಂಥವ್ರು. ಇಂಥ ಜಿದ್ದಾಜಿದ್ದಿ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲವನ್ನ ಮರೆತು ಅವರು ನಿಧನರಾದಾಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವೇ ಮುಂದೆ ನಿಂತು ಸರ್ಕಾರಿ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿಕೊಟ್ಟಲ್ಲ, ಅದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಮಾದರಿ ನಡೆ. ಎಂತ ಶತ್ರುತ್ವ ಇದ್ರೂ ಕೂಡ ಆ ಸಾವಿನಲ್ಲಿ ರಾಜಕಾರಣ ಮಾಡಬಾರದು ನಾವು ಅಂತಕ್ಕಂಥದ್ದನ್ನ ತೋರಿಸ್ತಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಯಾರ್ಯಾರು ಈಗ ದೈವಾಧೀನರಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನ ನೀಡಲಿ, ಮತ್ತೆ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಅಧ್ಯಕ್ಷರೇ, ಮೊದಲೇ ಬಾರಿ ಶಾಸಕರು ಲಾಸ್ಟ್ ಬೆಂಚ್ಗೆ ಒಂದ್ ನಿಮಿಷ ಅವಕಾಶ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಒಂದು ನಿಮಿಷ ಮುಗಿಸಿ. ಡಿ ಸುಧಾಕರ್ ಅವರು ಆತ್ಮೀಯ ಗೆಳೆಯ. ನಾನು, ಸುಧಾಕರು, ಧ್ರುವನಾರಾಯಣು, ನಮ್ಮ ಎಸ್.ಸಿ. ಸುಧಾಕರು ನಾವೆಲ್ಲ ಒಂದೇ ಸಾರಿ ಸದನಕ್ಕೆ ಬಂದವರು 2004ರಲ್ಲಿ. ಮತ್ತೀಗಾಗಲೇ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಸುಧಾಕರ್ ಒಬ್ಬ ಹಿ ವಾಸ್ ಎ ಜಾಲಿ ಪರ್ಸನ್. ಯಾವಾಗಲೂ ಕೂಡ ನಗ್ನಗ್ತಾ ಇರೋನು, ಕ್ಯಾಬಿನೆಟಲ್ಲಿ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರೋನು, ಯಾವಾಗಲೂ ಕೂಡ ನಗಿಸ್ತಾ ಒಬ್ಬ ಅವನು ಏನಂತಂದ್ರೆ ನಾನು ಕೇಳ್ತಿದ್ದೆ, ಹೇಗಪ್ಪ ನೀನು ಗೆದ್ದು ಬರ್ತೀಯ ನಿನ್ನ ಮತಕ್ಷೇತ್ರದಲ್ಲಿ, ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಬಂದಿರತಕ್ಕಂಥವ್ನು ನೀನು ಕಾನ್ಸ್ಟೆನ್ಸಿ ಚೇಂಜ್ ಮಾಡಿ ಎಲ್ಲ ಗೆದ್ದು ಬರ್ತೀಯಲ್ಲ ಅಂದ್ರೆ, ಅದೇ ಕಣಪ್ಪ, ನಾವು ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ರೆ ಮಾತ್ರ ಗೆಲ್ಲಿಸ್ತಾರಲ್ಲ ಜನ ಅಂತ ಹೇಳಿ ಜನರಲ್ಲಿ ವಿಶ್ವಾಸ ಗೆದ್ದಿರ್ತಕ್ಕಂಥ ಒಬ್ಬ ನಾಯಕ. ಯಾಕಂದರೆ ನಮ್ಮ ನಾಯಕರಾದವರಿಗೆ ಜನಾಂಗ ಇರಲೇಬೇಕು ಅನ್ನೋದಕ್ಕೆ ವ್ಯತಿರಿಕ್ತವಾಗಿ ನಾನು ನೋಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು, ಒಂದು ಧರಮ್ ಸಿಂಗ್ ಜಿಯವರು ಮತ್ತು ನಮ್ಮ ಸುಧಾಕರ್ ಅವರು. ಯಾಕಂದರೆ ಅವ್ರು ಜನಾಂಗನೇ ಇಲ್ಲ ಮತಕ್ಷೇತ್ರದಲ್ಲಿ, ಆದರೂ ಕೂಡ ಎಲ್ಲರ ಜೊತೆ ಒಳ್ಳೆ ತಮ್ಮ ಸ್ವಭಾವದಿಂದ, ಬಾಂಧವ್ಯದಿಂದ ಮತ್ತು ಅವ್ರ ನಡವಳಿಕೆಯಿಂದ ಇವತ್ತು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕರು. ಮತ್ತು ಸುಧಾಕರು ನನಗೆ ಭಾಳ ಆತ್ಮೀಯ. ಯಾವತ್ತೂ ಕೂಡ ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಹೇಳಿಲ್ಲ, ಬಟ್ ನನಗೆ ಗೊತ್ತಾಗಿ ನಾನು ಕೇಳಿದೆ ಎಲ್ಲಿದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿದ್ದಾರೆ ಅಂದರೆ ನಾನು ಹೋಗಿದ್ದೆ ಆಸ್ಪತ್ರೆಗೆ. ಅವತ್ತು ಆಪ್ರೇಷನ್ ಆಗಿ ಮರುದಿನನೇ ಅವತ್ತು ನಾನು ನೋಡಿದ್ರೆ ಅಲ್ಲೆಲ್ಲ ಓಡಾಡ್ತಾ ಇದ್ದೆ. ಇಲ್ಲದ್ರೆ ನೀನು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳು ಅಂತ ಹೇಳಿದಿಲ್ಲ, ಡಾಕ್ಟ್ರು ಓಡಾಡಂದಿದ್ದಾನೆ, ನಾಳೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಪಾಪ ಭಾಳ ಖುಷಿಯಲ್ಲಿದ್ದ. ನಾನು ಸಡನ್ನಾಗಿ ಹಿಂಗೆ ಡಿಸಿಷನ್ ತೊಗೊಂಡಿದ್ದಿಲ್ಲ, ಭಾಳ ಪೇನ್ ಆಗ್ತಾಯಿತ್ತು. ಹಾಗಾಗಿ ನಾನು ಸಡನ್ನಾಗಿ ಆಪ್ರೇಷನ್ ಬಂದೆ. ಇದೊಂದು ರೇರ್ ಕೇಸಸ್ಸಲ್ಲಿ ಈ ಎಂಬೋಲಿಸಮ್ ಆಗ್ತಕ್ಕಂಥದ್ದು, ಇಟ್ ಇಸ್ ಅ ರೇರ್ ಕಾಂಪ್ಲಿಕೇಶನ್ ಇನ್ ಆರ್ಥೋಪೆಡಿಕ್ ಕೇಸಸ್ಸಲ್ಲಿ ಇದೆ. ಹಾಗಾಗಿ ನಾವು ಭಗವಂತನ ಇಚ್ಛೆ ಇತ್ತೋ ಏನೋ, ಪಾಪ ಆತ
ಇನ್ನೂ ಭಾಳ ಹುರುಪಿನಲ್ಲಿದ್ದ ಮತ್ತು ಯಾವತ್ತೂ ಕೂಡ ಅಂದರೆ ಇನ್ನೂ ನಾವು ಏನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಇರ್ತಕ್ಕಂಥವ್ರನ್ನ ಬಹುಶಃ ಭಗವಂತನ ಇಚ್ಛೆ ಇರ್ಬೋದು. ಇವತ್ತು ಸುಧಾಕರ್ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಇವತ್ತು ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ತಾ, ಜೊತೆಗೆ ಇವತ್ತು ವೆಂಕಟರಮಣಪ್ಪನವರು ಕೂಡ ನಮ್ಮ ಜೊತೆ ಸದನದಲ್ಲಿದ್ದರು. ರಾಮಚಂದ್ರೇಗೌಡರು ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೇ ಇದ್ದರು, ಸಚಿವರಾಗಿದ್ದರು. ನಾನು ಅವಾಗ ಒಬ್ಬ ಶಾಸಕನಾಗಿದ್ದೆ ವಿರೋಧ ಪಕ್ಷದಲ್ಲಿ. ನಾನು ಒಬ್ಬ ಡಾಕ್ಟರ್ ಆಗಿರೋದ್ರಿಂದ ಅವ್ರ ಜೊತೆ ಒಳ್ಳೆ ಒಡನಾಟ ಇತ್ತು. ನಾವು ಅವಾಗವಾಗ ಇಲ್ಲ ನೀವು ಡಾಕ್ಟರ್ಸ್ ಇದ್ದೀರಿ ಅನ್ನೋ ಸಲಹೆ ಹೇಳಿ ಅಂತ ಹೇಳ್ತಾ ಇದ್ರು. ಇವತ್ತು ಅವರು ಭಾಳ ಸರಳ ವ್ಯಕ್ತಿ. ಯಾರೇ ಬಂದರೂ ಕೂಡ ಅವ್ರಿಗೆ ಸಮಾಧಾನದಿಂದ ಕೇಳಿ ಪರಿಹಾರ ಹುಡುಕ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕ. ಅದೇ ರೀತಿಯಾಗಿ ಇವತ್ತು KR ಶ್ರೀನಿವಾಸಯ್ಯ ಅವರಾಗಿರ್ಬೋದು, ಪುಟ್ಟರಂಗನಾಥ್ ಅವರಾಗಿರ್ಬೋದು ಮತ್ತು ಸೈಯದ್ ಯಾಸೀನ್. ನಾನು ಭಾಳ ವರ್ಷಗಳಿಂದ ಅಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಯಾಸೀನ್ ಒಬ್ಬ ಭಾಳ ಸರಳ ವ್ಯಕ್ತಿ. ಅಲ್ಲಿ ಜನರು, ನಾನು ಕೇಳ್ತಾ ಇದ್ದೆ, ಅವರು ಬೆಂಗಳೂರಲ್ಲೇ ಇರ್ತಾಯಿದ್ರು, ಆದರೆ ಜನರ ಜೊತೆ ಭಾಳ ಒಡನಾಟ ಇತ್ತು. ಹಾಗಾಗಿ ಅಲ್ಲಿ ಅವರು ಶಾಸಕರಾಗಿ ಒಳ್ಳೆ ಕೆಲಸ ಮಾಡಿ ಪಾಪ ಅವರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಜೊತೆಗೆ ಇವತ್ತು V. ಶ್ರೀನಿವಾಸ್ ಅವರು, HM ಚಂದ್ರಶೇಖರಪ್ಪನವರು ಮತ್ತು ವೆಂಕಟಚಲಯ್ಯ ಅವರು, S. ಕೃಷ್ಣಪ್ಪನವರು ಮತ್ತು ಹನುಮಂತಪ್ಪನವರು, H. ಹನುಮಂತಪ್ಪನವರು ನಮ್ಮ ಪಕ್ಷದ ಒಬ್ಬ ಹಿರಿಯ ಒಬ್ಬ ನಾಯಕರು. ಯಾವತ್ತೂ ಕೂಡ ಒಳ್ಳೆ ಪಕ್ಷದ ಬಗ್ಗೆ ಮತ್ತು ನಮ್ಮ ತತ್ವದ ಬಗ್ಗೆ ಭಾಳ ನಿಷ್ಠೆ ಇರ್ತಕ್ಕಂಥ ಒಬ್ಬ ನಾಯಕರು. ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಜೊತೆಗೆ ಇವತ್ತು ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ದಾರೆ. S. ಜಾನಕಿ ಮತ್ತು ಆಶಾ ಭೋಸ್ಲೆ ಇವರು ನಮ್ಮ ದೇಶದ ಒಂದು ಚಿತ್ರಣವನ್ನೇ, ಅಂದರೆ ಏನು ನಮ್ಮ ಎಂಟರ್ಟೈನ್ಮೆಂಟ್ ವರ್ಲ್ಡಲ್ಲಿ ಒಂದು ಭಾಳ ದೊಡ್ಡ ಒಂದು ಬದಲಾವಣೆ ತಂದಿರ್ತಕ್ಕಂಥವ್ರು. ಈಗ ಎಮೋಷನ್ನಿಗೆ ಎಲ್ಲ ರೀತಿಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಎಲ್ಲ ರೀತಿಯ ಎಮೋಷನ್ನಲ್ಲಿ ಅದಕ್ಕೆ ಹೊಸ ಮೆರುಗನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಕಲಾವಿದರು ಕೂಡ ನಾವು ಕಳ್ಕೊಂಡಿದ್ದೀವಿ. ಮತ್ತು ಚೆನ್ನಮ್ಮನವ್ರ ಬಗ್ಗೆನೂ ಕೂಡ ನಮ್ಮ ಬಾಲಕೃಷ್ಣವರು ಎಲ್ಲ ನಾಯಕರು ಹೇಳಿದ್ದಾರೆ. ಯಾಕಂದರೆ ಎಲ್ಲ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಹಿಂದೆ ಅವರ ಧರ್ಮಪತ್ನಿಯ ಭಾಳ ದೊಡ್ಡ ಒಂದು ತ್ಯಾಗ ಮತ್ತು ಅವರ ಸಹನೆ, ಅವರ ಭಾಳ ಕಷ್ಟ ಏನು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಅವ್ರ ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದೇ ಒಂದು ರಾಜಕಾರಣಿಗಳ ಯಶಸ್ಸಿಗೆ ಕಾರಣ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಇಷ್ಟೆಲ್ಲ ಸದಸ್ಯರನ್ನ ಯಾರ್ಯಾರು ಈ ಒಂದು ಸದನಕ್ಕೆ ಒಂದು ಭಾಳ ವಿಶೇಷ ಗೌರವ ಇದೆ ಅಂತ ನನ್ನ ಭಾವನೆ. ಯಾಕಂದರೆ ಈ ಸದನಕ್ಕೆ ಬಂದಿರತಕ್ಕಂಥವರಲ್ಲಿ ಎಲ್ಲರಲ್ಲೂ ಕೂಡ ಒಂದಿಲ್ಲ ಒಂದು ವಿಶೇಷ ಗುಣ ಇರ್ತದೆ. ವಿಶೇಷ ಗುಣ ಇಲ್ಲದೇ ಜನ ಗುರುತಿಸಿ ಈ ಸದನಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲ ಇವತ್ತು ಈ ಸದನಕ್ಕೆ ಬರ್ತಕ್ಕಂಥ ಎಲ್ಲ ಸದಸ್ಯರಲ್ಲಿ ಒಂದು ವಿಶೇಷ ಗುಣ ಇರ್ತದೆ. ಅವರ ಆ ಸಹನೆ ಶಕ್ತಿ ಇರ್ಬೋದು, ಅಥವಾ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇರ್ಬೋದು, ಅಥವಾ ಡೆವಲಪ್ಮೆಂಟ್ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಇರ್ಬೋದು, ಅಥವಾ ಜನರ ಜೊತೆ ಒಡನಾಟ ಇರ್ಬೋದು, ಅವರ ಸರಳ ಸ್ವಭಾವ ಇರ್ಬೋದು, ಅವರ ಪ್ರಾಮಾಣಿಕತೆ ಇರ್ಬೋದು, ಅದು ನಿಸ್ವಾರ್ಥ ಭಾವ ಇರ್ಬೋದು. ಯಾವುದಾದ್ರೂ ಒಂದು ಆ ಗುಣ ಇದ್ದಾಗ ಮಾತ್ರ ಈ ಸದನಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಂಬಿಕೆ ನಂದು. ಹಾಗಾಗಿ ಈ ಎಲ್ಲ ನಮ್ಮ ಏನು ಈ ಸದನದ ಸದಸ್ಯರು ನಮ್ಮನ್ನು ಅಗಲಿದ್ದಾರೆ. ಮತ್ತು ಬೇರೆ ಇವತ್ತು ಖ್ಯಾತ ನಟರು, ನಟಿಯರು ಮತ್ತು ಚೆನ್ನಮ್ಮನವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಲಾಸ್ಟ್ ಸಭಾಧ್ಯಕ್ಷರೇ, ನೀವು ಕೊಡಲ್ಲ, ನಾವೇ ಮಾತಾಡಬೇಕಷ್ಟೇ. ಕರೆದಾಗ ನೀವು ಇರ್ಲಿಲ್ಲ, ನಾನು ಕರೆದೆ ಆಗಲೇ ಇರಲಿಲ್ಲ. ನೀವು ಕಾಯ್ದೆ ನಾನು ಇದಕ್ಕೂ ಹೋಗಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡೋದು ಹೇಳಿ? ನಾನು ಹೋದಾಗ ಕರೆದ್ಬಿಟ್ರೆ ನಾನೇನ್ ಮಾಡ್ಲಿ? ನೀವು ಇಲ್ದಾಗ ಕರೆದ್ಬಿಟ್ರೆ ಏನ್ ಮಾಡೋದು? ನಾನು ನೀವು ಬೇಗ ಮುಗಿಸ್ಬೇಕಷ್ಟೇ. ಆ ಮಾತು ಮುಗಿಸ್ತೀನಿ ನಾನು 5 ನಿಮಿಷ. ಅದಕ್ಕೆ ನಮ್ಮ ಜಿಲ್ಲೆಯವರ 3 ಜನ ಇದ್ದಾರೆ, ಅದಕ್ಕೋಸ್ಕರ ಬೇಗ ಮುಗಿಸ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಸಂತಾಪ ಸೂಚನೆಯನ್ನ ತಂದಿದ್ದೀರಾ ಅದಕ್ಕೆ ಬೆಂಬಲಿಸುತ್ತಾ ಇವತ್ತು ಡಿ ಸುಧಾಕರ್ ಅವರು ಸುಮಾರು 15 ಜನಗಳ ಒಂದು ಸಂತಾಪ ಸೂಚನೆಯನ್ನು ತಂದಿದ್ದೀರಾ. ಅದರಲ್ಲಿ ವಿಶೇಷವಾಗಿ ಡಿ ಸುಧಾಕರ್ ಅವರು ಇಲ್ಲಿ ಶಾಸಕರಾಗಿದ್ದಂಥವ್ರು, ಸಚಿವರಾಗಿದ್ದಂಥವ್ರು. ನಾವು ಯಾರೂ ಊಹಿಸಿರಲಿಲ್ಲ. ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ರಾಜಕಾರಣಿ. ಸುಮಾರು ನಾನು 2008ರಲ್ಲಿ ಶಾಸಕರಾಗಿದ್ದಾಗಲಿಂದಲೂ ನನಗೆ ಪರಿಚಯ ಇದ್ದವರು. ಯಾವಾಗ ನಮ್ಮ ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಅಶೋಕ್ ಅವರು ವೆಂಕಟರಮಣಪ್ಪನ, ಸುಧಾಕರ್ನ ಕಾಫಿ ಡೇ ಕರ್ಕೊಂಡ್ಬಂದ್ರಲ್ಲಿ ನಮ್ಮ ದಾವಸ್ಪೇಟೆಯಲ್ಲಿ. ನಾನು ಅವತ್ತಿದ್ದೆ ಸಾಕ್ಷಿಯಾಗಿ. ಪಾಪ ಒಂದು ಮಾತು ಕೂಡ ಆಡಲಿಲ್ಲ. ಬರ್ತೀವಿ ಅಂತೇಳಿ ಒಪ್ಕೊಂಡು ಬಂದರು. ಅಂತ ಒಬ್ಬ ಸುಧಾಕರ್ ಅವರು ಇವತ್ತು ನಮ್ಮನ್ನು ಅಗಲಿ ಈ 5 ವರ್ಷ ತುಂಬಬೇಕಾಗಿತ್ತು. ಈ ಸದನದಲ್ಲಿ ಇದ್ದವರು 5 ವರ್ಷ ತುಂಬಿಸಿ ಹೋಗುವಂಥ ಒಂದು ಅವಕಾಶ ಜನ ಕೊಟ್ಟಿದ್ರು ಕೂಡ ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅವ್ರ ನಡವಳಿಕೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಂದ್ಸಲಿ ಈ ನಾನು ಶಾಸಕನಾದ್ಮೇಲೆ ಒಂದ್ಸಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಬಯಲುಸೀಮೆಯಲ್ಲಿ ನಮ್ಮಲ್ಲಿ ಒಂದು ಹಿಂದುಳಿದ ತಿಗಳ ಸಮುದಾಯಕ್ಕೆ ಒಂದು
ಕಾಂಪ್ಲೆಕ್ಸ್ ಇದನ್ನ ಬಿಲ್ಡಿಂಗ್ ನಡೀತಿದೆ, ಅದಕ್ಕೊಂದು 25 ಲಕ್ಷ ರೂಪಾಯಿ ಹಣ ಬೇಕಲ್ಲಪ್ಪ ಸುಧಾಕರ್ ಅಂತ. ಬಯಲುಸೀಮೆಯಲ್ಲಿ ದುಡ್ಡಿಲ್ಲ, ನಾನು ಕೊಡೋಕ್ಕಾಗಲ್ಲ. ಶಾಸಕರದು ಸೇವಿಂಗ್ಸ್ ಅಮೌಂಟ್ ಇರುತ್ತೆ, 2 years ಇಂದ ಖರ್ಚಾಗಿಲ್ಲ ಅಂದರೆ ಅದ್ರಲ್ಲಿ ಏನಾರು ಇದ್ರೆ ಕೊಡ್ತೀನಿ ಅಂತೇಳಿ ತಕ್ಷಣ ಆ ಕಾಗದ ತಗೊಂಡು ಕಾಫಿ ಕುಡಿಸಿ ಅವ್ರ ಚೇಂಬರಲ್ಲಿ ಇದನ್ನ ತಕ್ಷಣ ಮಾಡಿಕೊಡಪ್ಪ ಸುರೇಶ್ ಗೌಡ್ರು ಏನು ಕೇಳಿಲ್ಲ ಅಂತೇಳಿ 25 ಲಕ್ಷ ಬಿಡುಗಡೆ ಕೂಡ ಮಾಡಿಕೊಟ್ರು. ಅಂತ ಒಬ್ಬ ಸಜ್ಜನ ರಾಜಕಾರಣಿ. ಅಂದರೆ ಕಷ್ಟ ಕಾಲದಲ್ಲೂ ಕೂಡ ನಾವು ಕೇಳಿದಾಗ ಒಂದು ಗೌರವ ಕೊಟ್ಟು ಒಬ್ಬ ಶಾಸಕರಿಗೆ ಪ್ರೀತಿ ತೋರಿಸುವಂಥ ಒಂದು ಭಾವನೆ ಇಟ್ಕೊಂಡಿದ್ದಂಥವ್ರು. ಇವತ್ತಿನ ರಾಜಕಾರಣ ಎಲ್ಲರೂ ಹೇಳಿದ್ರು, ಜಾತಿಯ ಆಧಾರದ ಮೇಲೆ ಹಣಬಲ ತೋಳ್ಬಲದ ಮಧ್ಯೆ, ಜಾತಿ ಮಧ್ಯೆ ನಡೆಯುವಂಥ ಚುನಾವಣೆಯಲ್ಲಿ ಸುಮಾರು 100 ಓಟ್ಗಳಿದ್ರೂ ಕೂಡ 4 ಬಾರಿ ಸತತವಾಗಿ ಗೆದ್ದು 2 ಬಾರಿ ಸಚಿವರಾಗೋದು ಸುಲಭ ಅಲ್ಲ. ಎಲ್ಲ ಬದುಕ್ತಾರೆ, ಎಲ್ಲ ಸಾಯ್ತಾರೆ. ಕೆಲವು ಜನ ತಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾರೆ. 60 ಲಕ್ಷಕ್ಕೊಬ್ಬ ತನ್ನ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನೆ ಅಂತ ಇತಿಹಾಸ ಪುಸ್ತಕದಲ್ಲಿ ಹೇಳುತ್ತೆ. ಹಾಗೆ ಸುಧಾಕರ್ ಅವರು ನಮ್ಮ ಹೆಜ್ಜೆ ಗುರುತನ್ನ ಕರ್ನಾಟಕದಲ್ಲಿ ತಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಭಗವಂತ ಅವ್ರ ಕುಟುಂಬಕ್ಕೆ ಈ ನೋವನ್ನು ತುಂಬಿಸುವಂಥ ಶಕ್ತಿ ಕೊಡಲಿ, ಅವ್ರ ಕಾರ್ಯಕರ್ತರಿಗೆ, ಅವ್ರ ಅಭಿಮಾನಿಗಳಿಗೂ ಈ ದುಃಖವನ್ನು ತುಂಬಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇನ್ನೊಬ್ಬರು ನಮ್ಮ ತುಮಕೂರು ಜಿಲ್ಲೆಯವರು, ವಿಶೇಷವಾಗಿ ವೆಂಕಟರಮಣಪ್ಪನವರು, ನನಗೆ ತಂದೆ ಸಮಾನ ಅಂತ ಹೇಳಿದ್ರು ತಪ್ಪಾಗಲ್ಲ, ಪೆದ್ದಣ್ಣ ಅಂತಲೇ ಕರೆಯೋದವ್ರನ್ನ ಅಂತೇಳಿ ನಮ್ಮ KN ರಾಜಣ್ಣವರು ಕೂಡ ಅವ್ರ ಬಗ್ಗೆ ಮಾತಾಡಿದ್ರು. ಸಾಕಷ್ಟು ಜನ ಹಿರಿಯರು ಅವ್ರ ಬಗ್ಗೆ ಗುಣಗಾನವನ್ನು ಮಾಡಿದ್ರು. ನಮ್ಮ ವೆಂಕಟರಮಣಪ್ಪನವ್ರ ಬಗ್ಗೆ ಅವರು ಯಾವ ರೀತಿ 2008ರಿಂದನೂ ಕೂಡ ನನಗೆ ಬಹಳ ಆತ್ಮೀಯರಾಗಿದ್ದರು. ನಮ್ಮ ಜಿಲ್ಲೆ ಒಳಗಡೆ ಮಂತ್ರಿ ಆದರೂ ಕೂಡ 4 ಬಾರಿ ಶಾಸಕರಾಗೋದು ಬಹಳ ಕಷ್ಟ. ಅಂಥದ್ರಲ್ಲೂ ಕೂಡ ಅವ್ರಿಗೆ ತೋಟದ ಮನೆಯಲ್ಲೇ ವಾಸ ಆಗ್ತಿದ್ರು, ಸರಳವಾಗಿ ವಾಸ ಮಾಡ್ತಿದ್ರು. ಸಚಿವರಾದರೂ ಕೂಡ ಸರಳವಾಗಿರುವಂಥ ಮನೇಲಿ ವಾಸ ಮಾಡ್ತಿದ್ರು. 2008ರಲ್ಲಿ ನಮ್ಮ ಪಾರ್ಟಿಗೆ ಬಂದ ಮಧ್ಯದಲ್ಲಿ ಇದನ್ನ ಅವ್ರನ್ನೆಲ್ಲ ನಾವು ಉಚ್ಚಾಟನೆ ಮಾಡಿದ್ಮೇಲೆ ಪುನಃ ಬಂದಾದ್ಮೇಲೆ ನಮ್ಮ ಪಕ್ಷ ಬಿಟ್ಟು ಹೋದ್ರು. ಅವತ್ತು ನನ್ನ ಹಿಡ್ಕೊಂಡ್ಬಿಟ್ರು, ನಮ್ಮ ಪಾರ್ಟಿ 2 ಭಾಗ ಆಗ್ಬಿಡ್ತು, KJP BJP. ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು, ಬಾಯಲ್ಲಿ ನೀನು ನಮ್ಮ ಜಿಲ್ಲೆಯವನು, ನೀನು ಒಳ್ಳೆಯವನು, ಬಾಯಲ್ಲಿ ನೀನು ಕಾಂಗ್ರೆಸ್ಗೆ ಬರಬೇಕು ಅಂತೇಳಿ ಮಾತಾಡಿ ನನ್ನ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸುರೇಶ್ ಗೌಡ ಕಾಂಗ್ರೆಸ್ಗೆ ಅಭ್ಯರ್ಥಿ ಅಂತೇಳಿ ಕೂಡ ಅನೌನ್ಸ್ ಮಾಡಿಬಿಟ್ರು. ನಾನು ವೆಂಕಟರಮಣಪ್ಪನ ಫೋನ್ ಮಾಡಿದೆ, ಏನು ನಾನು ಆತ್ಮೀಯ ಅಂತೇಳಿ ನನ್ನ ಪಾರ್ಟಿ ಕರ್ಕೊಂಡು ಹೋಗ್ತಿದ್ಯಾ ಕಾಂಗ್ರೆಸ್ಗೆ ಅಂತ. ಇಲ್ಲ ನೀನು KJP BJP ಅಲ್ಲಿ ಗೆಲ್ಲಕ್ಕಾಗಲ್ಲ, ನೀನು ನಮ್ಮ ಪಾರ್ಟಿಗೆ ಬಂದ್ಬಿಡು ಅಂತ ಹೇಳಿದ್ದೀನಿ, ಪಾರ್ಟಿಯವರಿಗೆಲ್ಲ ಮಾತಾಡಿದ್ದೀನಿ, ನಿನ್ನ ಟಿಕೆಟ್ ಕೊಡಿಸ್ತೀನಿ ಅಂತ B.Pharm ನನ್ನ ಮನೆಗೆ ಕಳಿಸ್ಬಿಟ್ಟಿದ್ದು. ಅಂತ ಒಬ್ಬ ಸ್ನೇಹಕ್ಕೆ ಇನ್ನೊಂದು ಹೆಸರು ವೆಂಕಟರಮಣಪ್ಪ. ನನಗೆ ನಂಬಿಕೆಗೆ, ಸ್ನೇಹಕ್ಕೆ ಅಂತ ಒಂದು ದೊಡ್ಡ ಮೇರು ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ವೆಂಕಟರಮಣಪ್ಪನವರು. ಅವರು 4 ಬಾರಿ ಶಾಸಕರಾಗಿ, ಸಚಿವರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಛಾಪವನ್ನು ಮೂಡಿಸಿ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಕುಟುಂಬಕ್ಕೂ ಕೂಡ ವೆಂಕಟೇಶ್ ಕೂಡ ಇದ್ದಾರೆ, ಅವ್ರ ತಂದೆ ಥರ ಅವರು ನಡ್ಕೋಬೇಕು ಅಂತೇಳಿ ನಮ್ಮೆಲ್ಲ ಅಪೇಕ್ಷೆ ಕೂಡ. ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ ಆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ವೀರಣ್ಣವರು 2 ಬಾರಿ ಶಾಸಕರಾಗಿದ್ದಂಥವ್ರು. ಎಷ್ಟು ಸರಳ ವ್ಯಕ್ತಿ ಅಂದರೆ ಅವ್ರು ಸತ್ತಾಗಲೂ ಕೂಡ ಫಾರ್ಮ್ ಹೌಸ್, ಅವರು ತೋಟದ ಮನೆ ಅಂದರೆ ಫಾರ್ಮ್ ಹೌಸ್ ಅಲ್ಲ, ದೊಡ್ಡ ಬಂಗ್ಲೆ ಇರ್ತಲ್ಲ, ಸಚಿವರ ಮನೆಗಳಂದ್ರೆ ಆಗಿರ್ತವೆ ಅಂತ ಕಲ್ಪನೆ ಜನಗಳಿಗೆ. ಆದರೆ ಹೇಗೆ ಬದುಕಬೇಕು ಸರಳವಾಗಿ ಗಾಂಧಿ ಮಾರ್ಗದಲ್ಲಿ ಅಂತೇಳಿ ನಡೆದು ತೋರಿಸ್ತವ್ರು. ಮಾತಾಡಲಿಲ್ಲ ಅವರು, ಯಾವ ರೀತಿ ಮಾತಾಡ್ತಿದ್ರೋ ಅದೇ ರೀತಿ ನಡೆದು ತೋರಿಸ್ತಂಥವ್ರು. ಸರಳ, ಪ್ರಾಮಾಣಿಕೆ, ನಿಷ್ಠೆ ಅಂತ ಒಂದೇ ಪಕ್ಷಕ್ಕೆ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ವೀರಣ್ಣವರು. ಅವರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಆ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ರಾಮಚಂದ್ರೇಗೌಡರು, ನಾವೆಲ್ಲ JDS ಅಲ್ಲಿ ಜನತಾ ಪಾರ್ಟಿಲಿದ್ದು ಜೀವರಾಜ್ ಆಳ್ವರ ಹಿಂಬಾಲಕರಾಗಿ ಕೆಲಸ ಮಾಡ್ತಿದ್ರು. ರಾಮಕೃಷ್ಣ ಹೆಗಡೆ, ಜೀವರಾಜ್ ಆಳ್ವರ ಕಾಲದಲ್ಲಿ. ಅವತ್ತು ಇವರು ನನ್ನ ಕರೆದ್ರು, ಬಾ ಸುರೇಶ್ ಗೌಡ, BJPಯಲ್ಲಿ ಒಕ್ಕಲಿಗರದು ಗ್ಯಾಪ್ ಇದೆ, ನಾನು ಒಬ್ಬನೇ ಇರೋದು, ನೀನು ಬಂದು ಸೇರ್ಕೊಂಬಿಡು ಅಂತೇಳಿ ಅನಂತ್ ಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಯಡಿಯೂರಪ್ಪನವ್ರಿಗೆ ಹೇಳಿ ನೀನು ಪಾರ್ಟಿಗೆ ಸೇರ್ಕೋಬೇಕು ಅಂತೇಳಿ, ನೀನು ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿರೋ, ಸೆನೆಟ್ ಸಿಂಡಿಕೇಟ್ ಮೆಂಬರ್ ಎಲ್ಲ ಆಗಿ. ಅವತ್ತು ನಾನು BJP ಕರ್ಕೊಂಬಂದು ಸೇರಿಸ್ತವ್ರೆ ರಾಮಚಂದ್ರೇಗೌಡರು. ಅವತ್ತು ನಮ್ಮನ್ನು ಪ್ರೀತಿಯಿಂದ ತೋರಿಸಿ, ಅಷ್ಟು ಒಬ್ಬ ಸಜ್ಜನ ರಾಜಕಾರಣಿ, ನನಗೆ ದೂರ ಸಂಬಂಧಿಕರು, ನಮ್ಮ ಕುಣಗಲ್ ತಾಲೂಕಿನವರು ಕೂಡ ಇವರು, ನನ್ನ ಊರ ಹತ್ತಿರದವರು ಇವರು ಕೂಡ. ಅವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. 5 ಬಾರಿ MLCಗಳಾಗಿ ಸಾಕಷ್ಟು BJPಯನ್ನು ಕಟ್ಟಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶಕರಾಗಿದ್ದ, ತಂದೆ ಸಮಾನರಾಗಿದ್ದಂಥ ರಾಮಚಂದ್ರೇಗೌಡರು ಕೂಡ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಕ್ಕೂ ಕೂಡ ಶಾಂತಿಯನ್ನು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಸುಮಾರು ಜನ KR ಶ್ರೀನಿವಾಸಯ್ಯನವರು, ಹಾಗೆ ಪುಟ್ಟರಂಗನಾಥ್ ಅವರು, ಸೈಯದ್ ಯಾಸೀನ್ ಅವರು, ಶ್ರೀನಿವಾಸ್ ಅವರು, ಚಂದ್ರಶೇಖರಪ್ಪನವರು, ವೆಂಕಟಾಚಲಯ್ಯನವರು, ಹಾಗೆ ಕೃಷ್ಣಪ್ಪನವರು, ಹನುಮಂತಪ್ಪನವರು, ಜಾನಕಿ ಮೇಡಮ್ ಅವರು. ನಾನು ಯಾವಾಗಲೂ ಈ ಜಾನಕಿ ಮೇಡಮ್ ಅವ್ರನ್ನ, ಇನ್ನವರು ಡಾಕ್ಟರ್ ರಾಜ್ಕುಮಾರ್, PB ಶ್ರೀನಿವಾಸು, ಹಾಗೆ S ಜಾನಕಿ ಅವರು, ಇವರು 3 ಜನ ಯಾವಾಗಲೂ ನಾನು ಪ್ರವಾಸ ಮಾಡಬೇಕಾದ್ರೆ ಎಲ್ಲಾದರೂ ಇವರು 3 ಹಾಡುಗಳನ್ನು ಕಂಪಲ್ಸರಿ ನಾನು ಕಾರ್ನಲ್ಲಿ ಕೇಳ್ಕೊಂಡೇ ಹೋಗ್ತೀನಿ. ಅವರು ನಿಜವಾಗಲೂ ಆಗಲಿಲ್ಲ.
ಅವರ ಸಂಗೀತ ಲೋಕದಲ್ಲಿ ಅವರು ಶಾಶ್ವತವಾಗಿ ಕರ್ನಾಟಕದ ಜನರ ಹೃದಯವನ್ನು ಗೆದ್ದು ಹೋಗಿರುವಂಥ ಮಹಾನ್ ಗಾಯಕಿ ಎಸ್ ಜಾನಕಿ ಅವರು. ಅವರ ಕುಟುಂಬಕ್ಕೂ ಈ ಭಗವಂತ ಶಕ್ತಿಯನ್ನು ತುಂಬುವಂಥ ಶಕ್ತಿ ಕೊಡಲಿ ಆ ಕುಟುಂಬಕ್ಕೆ ಅಂತೇಳಿ ಪ್ರಾರ್ಥನೆ ಮಾಡಿ, ಹಾಗೆ ಶ್ರೀಮತಿ ಆಶಾ ಭೋಸ್ಲೆ ಅವರು, ಕೊನೆಯದಾಗಿ ಚೆನ್ನಮ್ಮನವರು. ನಾವೆಲ್ಲರೂ ಕೂಡ ಚೆನ್ನಮ್ಮನವರು ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವು ಕುಣಿಗಲ್ಲಲ್ಲಿ ಹೋಗಿ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದು, ಅದಾದ್ಮೇಲೆ ನಾವು ಹೊಳೆನರಸೀಪುರದ ಅವರ ಊರಿಗೂ ಕೂಡ ಹೋದು. ಹೇಗಿತ್ತಪ್ಪ ಅಂತ ಹೇಳಿದ್ರೆ ಸಾಗರದ ರೂಪದಲ್ಲಿ ಜನ ಕೂಡ ಬಂದರು. ಯಾಕೆ ಮನುಷ್ಯನಿಗೆ ಸತ್ತಾಗ ಅವನ ವ್ಯಕ್ತಿತ್ವವನ್ನು ನೋಡುವಂತ ಗಾದೆ ಮಾತಿದೆ. ಯಾಕೆಂದ್ರೆ ಸತ್ತಾಗ ಎಷ್ಟು ಜನ ಬರ್ತಾರೆ ಅಷ್ಟು ಜನಗಳನ್ನ ಗಳಿಸಿದ್ದಾರೆ ಅಂತ. ಸತ್ತಾಗ ಕೆಲವ್ರ ಮನೆ ನೋಡ್ತೀವಿ ನಾವು, 100 ಜನನೂ ಇರಲ್ಲ, 50 ಜನನೂ ಇಲ್ಲ. ಆದ್ರೆ ಚೆನ್ನಮ್ಮನವ್ರು ಸತ್ತಾಗ ಲಕ್ಷಾಂತರ ಜನ ಅಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚೆನ್ನಮ್ಮ ಯಾವತ್ತೂ ರಾಜಕಾರಣವನ್ನ ಮಾಡಲಿಲ್ಲ. ತನ್ನ ಮನೆಗೆ ಯಾರೇ ಬಂದರೂ ಅತಿಥಿಗಳನ್ನ ದೇವರ ಸಮಾನ ನೋಡಿ ಸಂಸ್ಕಾರ ಇಟ್ಕೊಂಡು ಅವ್ರನ್ನ ಸೇವೆ ಮಾಡಿದಕ್ಕೆ ಚೆನ್ನಮ್ಮನ ಹಿಂದೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅಲ್ಲಿ ನಾವು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು. ಬಹಳ ವಿಶೇಷ ಏನಂದ್ರೆ ಕರ್ನಾಟಕ ಸರ್ಕಾರ ಅವತ್ತು ನಡ್ಕೊಂಡಿದ್ದಂಥ ರೀತಿ ಶ್ಲಾಘನೀಯವಾದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥದ್ದು. ಎಸ್ಪೆಷಲಿ ಮುಖ್ಯಮಂತ್ರಿಗಳು ಅವತ್ತಿನ ಕಾರ್ಯಕ್ರಮ ನಿಂತು ಆ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು, ನಾನು ರಾಜಕೀಯ ಮಾಡೋದಿಲ್ಲ, ಯಾವುದೇ ಒಂದು ವಿಷಯದಲ್ಲಿ ನಾನು ರಾಜಕೀಯ ಮಾಡೋದಿಲ್ಲ ಅಂತೇಳಿ ಒಂದು ಹೆಜ್ಜೆ ಗುರುತನ್ನ ತೋರಿಸಿದ್ರು. ಯಾಕೆಂದ್ರೆ ಅವರ ನಡವಳಿಕೆ ಅಷ್ಟು ಚೆನ್ನಾಗಿತ್ತು. ಯಾಕೆಂದ್ರೆ ರಾಜಕೀಯದಲ್ಲಿ ದ್ವೇಷ ಅಸೂಯೆಗಳು ಸಾಮಾನ್ಯವಾಗಿರ್ತವೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ತುಂಬಾ ಅದ್ಭುತವಾಗಿ, ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆಯವರೆಗೂ ಇದ್ದವರು. ಆ ಬಾವುಟವನ್ನ ಅವ್ರಿಗೆ ಹಸ್ತಾಂತರ, ದೇವೇಗೌಡರಿಗೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಹಸ್ತಾಂತರ ಮಾಡೋವರೆಗೂ ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೆ. ರಾಜಕೀಯದಲ್ಲಿ ಇದೇ ಬಹಳ ಮುಖ್ಯ. ನಮ್ಮ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಚೆನ್ನಮ್ಮನ ಆತ್ಮಕ್ಕೆ ಶಾಂತಿ ಕೋರಿ ಅವರಿಗೆ ಗೌರವವನ್ನು ಸಲ್ಲಿಸಿ, ನಾಡಿನ 7 ಕೋಟಿ ಜನಗಳ ಪರವಾಗಿ ಗೌರವವನ್ನು ಸಲ್ಲಿಸಿ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ. ಅದರಿಂದ ಮುಂದೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ನಾವು ಇಲ್ಲಿ ಇರ್ತೀವಿ, ನಾವು ಆ ಕಡೆ ಇರ್ತೀವಿ, ಆದರೆ ನಾವು ನಡ್ಕೊಂಡಂಥ ರೀತಿ ಸುವರ್ಣ ಅಕ್ಷರದಲ್ಲಿ ಇರುತ್ತೆ. ಅದರಿಂದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಚೆನ್ನಮ್ಮನ ಆತ್ಮಕ್ಕೂ ಭಗವಂತ ಶಾಂತಿ ಕೊಡಲಿ, ಆ ಕುಟುಂಬಕ್ಕೆ ಈ ನೋವನ್ನು ತುಂಬುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಸಂತಾಪ ಸೂಚನಾ ಇದಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಶ್ರೀನಿವಾಸ್. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ವಿಧಾನಸಭೆ ಪ್ರವೇಶಿಸಿ ರಾಜ್ಯಕ್ಕೆ ಉತ್ತಮ ಸೇವೆ ಸಲ್ಲಿಸಿ ದೈವಾಧೀನರಾದ ಎಲ್ಲ ಮಹನೀಯರ ಆತ್ಮಕ್ಕೆ ಶಾಂತಿ ಕೋರುತ್ತಾ, ವಿಶೇಷವಾಗಿ ನಾನು ಶ್ರೀ ಡಿ ಸುಧಾಕರ್ ಸರ್ ಮತ್ತು ಶ್ರೀ ವೀರಣ್ಣ ಮತ್ತು ಶ್ರೀ ವೆಂಕಟರಮಣಪ್ಪ ಮತ್ತು ಶ್ರೀ ಎಚ್ ಹನುಮಂತಪ್ಪ ಇವ್ರ ಬಗ್ಗೆ ಮಾತಾಡಬೇಕಾಗಿದೆ. ಯಾಕೆಂದರೆ ಇವರೆಲ್ಲರೂ ಶೋಷಿತ ವರ್ಗಗಳ ದನಿಯಾಗಿದ್ದರು ಮತ್ತು ವಿಶೇಷವಾಗಿ ನಮ್ಮ ತಂದೆಯವರಾದಂಥ ದಿವಂಗತ ಶ್ರೀ NT ಬೊಮ್ಮಣ್ಣನವರ ಆತ್ಮೀಯರಾಗಿದ್ದರು. ಒಂದು ವಿಷಯ ಸುಧಾಕರ್ ಸರ್ ಬಗ್ಗೆ ಹೇಳಬೇಕಂತಂದರೆ, ಕಲ್ಯಾಣ ಕರ್ನಾಟಕ ಭಾಗ KKRDBಯಲ್ಲಿ ಅವರು ಯೋಜನೆ ಸಂಖ್ಯೆ ಸಚಿವರಾದಾಗ 41 ತಾಲೂಕುಗಳಲ್ಲಿ ಅತಿ ಹೆಚ್ಚು ಒಂದು ಅನುದಾನ ಕೊಟ್ಟು ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಒಂದು ಸಹಕಾರ ಕೊಟ್ಟಿದ್ರು. ಸುಮಾರು 11 ಕೋಟಿ ವೆಚ್ಚದಲ್ಲಿ ತಾಲೂಕಿನ ಪ್ರತಿ ಶಾಲೆಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಅನುದಾನ ಕೊಟ್ಟು ಮತ್ತು ಸುಮಾರು 15 ಕೋಟಿಯಷ್ಟು ಒಂದು ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಕಾಲೋನಿಗಳ ಅಭಿವೃದ್ಧಿಗೆ ಒಂದು ಸಹಕಾರ ನೀಡಿದ್ರು. ಇದೇ ರೀತಿ ಮತ್ತು ಶ್ರೀ ವೀರಣ್ಣ ಮಾಜಿ ಸಚಿವರು ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಎಷ್ಟು ದಕ್ಷ ಪ್ರಾಮಾಣಿಕರಂತಂದ್ರೆ, ತುಮಕೂರಲ್ಲಿ ಇವರು ನಮ್ಮ ಆಸ್ಪತ್ರೆಗೆ ರೆಗ್ಯುಲರ್ ಮತ್ತೆ ನನ್ನ ಪೇಷಂಟ್ ಆಗಿದ್ರು. ಅವರು ಮುಂಚೆನೆ ಫೋನ್ ಮಾಡಿ ಹೇಳೋರು, ಡಾಕ್ಟ್ರೇ ನೀವು ಫೀಸ್ ತಗೊಳ್ಳೋದಾದ್ರೆ ಮಾತ್ರ ನಿಮ್ಮ ಆಸ್ಪತ್ರೆಗೆ ಬರ್ತೀನಿ, ಇಲ್ಲಾಂದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಒಂದು ಶಿಸ್ತಿನ ಒಂದು ಅವ್ರನ್ನ ಇಟ್ಕೊಂಡಿದ್ರು ಅವರು. ಮತ್ತೆ ಇದೇ ರೀತಿ ಶ್ರೀ ವೆಂಕಟರಮಣಪ್ಪನವರು, ನಾನು ಶಾಸಕರಾದಾಗ ಮೊದಲನೇ ಬಾರಿ ನಂಗೆ ಕರೆ ಮಾಡಿ ನನ್ನ ಫ್ರೆಂಡ್ ಮಗ ನಿನ್ನ ಶಾಸಕನಾದ ಅಂತೇಳಿ ಬಹಳ ಖುಷಿ ಪಟ್ಟಿದಂತ ಒಂದು ಹಿರಿಯರವರು. ಮತ್ತು ಅವರು ಏನು ಒಂದು ಕುಡಿಯೋ ನೀರಿನ ಯೋಜನೆ ಅವರು ಏನು ಒಂದು ಹೋರಾಟ ಆರಂಭಿಸಿದ್ರು, ಅದು ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಕೂಡ ಕೊಡುಗೆ ಆಯಿತು ಅಂತ ಹೇಳ್ತಾ, ಮತ್ತೆ ಶ್ರೀ ಎಚ್ ಹನುಮಂತಪ್ಪನವರು ಅಲ್ಲಿ ಒಂದು ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ತೆರೆದು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ವಿಶೇಷವಾಗಿ ಒಂದು ಕೊಡುಗೆ ಕೊಟ್ಟಂತವರು. ಮತ್ತು ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಎಸ್ ಜಾನಕಿ ಅವರು ಆಂಧ್ರದವರಾಗಿದ್ರು ಕೂಡ ಪ್ರತಿ ಕನ್ನಡಿಗರ ಮನೆಯಲ್ಲಿ ಇವತ್ತು ಶಾಶ್ವತವಾಗಿ ನೆಲೆಸಿದ್ದಾರೆ. ಅದೇ ರೀತಿ ಶ್ರೀಮತಿ ಆಶಾ ಭೋಸ್ಲೆ ದೇಶದ ಅತ್ಯುತ್ತಮ ಹಿನ್ನೆಲೆ ಗಾಯಕರಲ್ಲೊಬ್ಬರಾಗಿ ಇವತ್ತು ದೈವಧೀನರಾಗಿದ್ದಾರೆ. ಮತ್ತು ಕೊನೆಗೆ ಮನೆ ಅಧ್ಯಕ್ಷರೇ ಶ್ರೀ ಚೆನ್ನಮ್ಮನವರು, ನಮ್ಮ ತಂದೆಯವರ ಮಾರ್ಗದರ್ಶಕರಾದಂಥ ದೇಶದ ಮಾಜಿ ಪ್ರಧಾನಿಗಳಾದಂಥ ಶ್ರೀ HD ದೇವೇಗೌಡ ಅವರ
ಧರ್ಮಪತ್ನಿ ಪರಮ ದೈವ ಭಕ್ತರು ಅನ್ನಪೂರ್ಣೆ ಹಂಚಿಕೊಂಡಿದ್ದರು. ಅವರಾಗಲೇ ಆಕೆ ಕೂಡ ತುಂಬಲಾರದ ನಷ್ಟ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಚಿರಶಾಂತಿ ದೊರಕಲಿ ಮತ್ತು ಆ ಕುಟುಂಬದ ಸದಸ್ಯರಿಗೆ ಆ ಒಂದು ಕುಟುಂಬದ ದುಃಖವನ್ನು ಭರಿಸಂತ ಶಕ್ತಿ ಆ ದೇವರು ನೀಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸಭಾಧ್ಯಕ್ಷರೇ ಒಂದು ನಿಮಿಷ. ಓಕೆ ಸಭಾಧ್ಯಕ್ಷರೇ, ಈಗ ಮಾನ್ಯ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ರು, ನಾವು ಸುಧಾಕರ್ ನಾವೆಲ್ಲ ಒಟ್ಟಿಗೆ ವಿಧಾನಸಭೆಗೆ 2004 ಇಸ್ವಿಯಲ್ಲಿ ಬಂದರು. ನನ್ನ ಹೆಸರು ಸುಧಾಕರ್, ಅವರ ಹೆಸರು ಸುಧಾಕರ್, ಇಬ್ಬರಿಗೂ ಪಕ್ಕದಲ್ಲಿ ಆಸನ ಕೊಟ್ಟಿದ್ರು. ಆದರೆ ಸುಧಾಕರ್ ವಿಶೇಷ ಏನಂದರೆ ಯಾವತ್ತೂ ಅಸೆಂಬ್ಲಿಯಲ್ಲಿ ಕೂರ್ತಾ ಇರಲಿಲ್ಲ. ಬರೋದು ಅಟೆಂಡೆನ್ಸ್ ಹಾಕಿ ಒಂದು ಸ್ವಲ್ಪ ತಿದ್ದು ಅಲ್ಲಿ ಇಲಾಖೆಗಳಿಗೆ ಓಡಾಡ್ತಿದ್ದ. ಅವತ್ತು ಆ ಸಂದರ್ಭದಲ್ಲಿ ಸ್ವಚ್ಛ ಗ್ರಾಮ ಅಂತಕ್ಕಂಥ ಯೋಜನೆ ಸರ್ಕಾರ ರೂಪಿಸಿತ್ತು. ಏನು 2 ಲಕ್ಷ ಸಮುದಾಯ ವಂತಿಕೆ ಕೊಟ್ಟರೆ 20 ಲಕ್ಷ ರೂಪಾಯಿ ಏನೋ ಕ್ಷೇತ್ರದಲ್ಲಿ ಆ ಒಂದು ಊರಿನ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ಸುಧಾಕರ್ ಯಾವ ರೀತಿ ಅಂದರೆ ತನ್ನ ಸ್ವಂತ ಹಣ ಅದಕ್ಕೆ ಕೊಟ್ಟು ಸಂದಾಯ ಮಾಡಿ ಸಮುದಾಯದ ಮುಖಾಂತರ ಸುಮಾರು ಅವರ ಒಂದು ಚಳ್ಳಕೆರೆ ಕ್ಷೇತ್ರದಲ್ಲಿ ಅವತ್ತು ಅವರು ಪ್ರತಿನಿಧಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಅದನ್ನು ಹೆಚ್ಚಿನ ರೀತಿಯಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಭಾಳಷ್ಟು ಶ್ರಮ ವಹಿಸಿರ್ತಕ್ಕಂಥದ್ದು. ಈ ರೀತಿ ನಿರಂತರವಾಗಿ ಒಂದು ರೀತಿ ಲವಲವಿಕೆ ಇರ್ತಕ್ಕಂಥವ್ರು, ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಏನಾದರೂ ಒಂದು ಮಾತು ಹೇಳಿ ನಗತಕ್ಕಂಥದ್ದು, ನಗಿಸ್ತಾ ಇರ್ತಕ್ಕಂಥದ್ದು, ಒಂದು ರೀತಿ ಸ್ವಭಾವದ ಮನುಷ್ಯ, ನೇರವಾಗಿ ಮಾತಾಡ್ತಾ ಇರ್ತಕ್ಕಂಥ ಮನುಷ್ಯ. ಆ ಒಂದು ಅವರ ಸಮಾಜದ ಸಂಖ್ಯೆ ಭಾಳ ಕಮ್ಮಿ ಇತ್ತು. ಆದರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.